ಇನ್ನೇನು ಕೆಲವೇ ದಿನಗಳಲ್ಲಿ ಗಣಪತಿ ಹಬ್ಬ ಆರಂಭವಾಗಲಿದೆ. ದೇಶದ ಎಲ್ಲೆಡೆ ಆಳೆತ್ತರದ ವಿಘ್ನ ನಿವಾರಕನ ಮೂರ್ತಿಗಳು ರಾರಾಜಿಸುತ್ತಿವೆ. ಗಲ್ಲಿ ಗಲ್ಲಿಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಗಣಪನ ಮೂರ್ತಿಗಳ ವಹಿವಾಟಿನ ಅಬ್ಬರ ಕಂಡು ಬರ್ತಾ ಇದೆ. ಈಗಾಗಲೇ ಭಕ್ತರು ಬಗೆ ಬಗೆಯ ವೇಷ ತೊಟ್ಟ ವಿಘ್ನೇಶನನ್ನ ಬರಮಾಡಿಕೊಳ್ಳಲು ಮುಂಗಡ ಹಣ ನೀಡಿ ಕಾಯ್ತಾ ಇದ್ದಾರೆ. ವಿಜಯಪುರ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಬರಟಗಿ ಗ್ರಾಮದಲ್ಲಿ ಕಲ್ಲಪ್ಪ ಕುಂಬಾರ್ ಅವರ ಕುಟುಂಬ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಮಗ್ನವಾಗಿದೆ. ಗ್ರಾಮದ ಹೊರ ಆವರಣದಲ್ಲಿ ಅವರು ಹಾಕಿರುವ ಡೇರೆಯನ್ನ ಪ್ರವೇಶಿಸಿದರೆ ಅಲ್ಲಿ ಗಣನಾಯಕನ ಸಮೂಹವೇ ಕಂಡು ಬರ್ತದೆ. 4 ಇಂಚಿನಿಂದ 8 ಅಡಿವರೆಗಿನ ಸಾವಿರಾರು ಗಣಪನ ಮೂರ್ತಿಗಳು ಇಲ್ಲಿವೆ. ಗಣೇಶನ ಮೂರ್ತಿ ಹೇಗೆ ತಯಾರಿಸುತ್ತಾರೆ, ಎಷ್ಟು ವಿಧದ ಮೂರ್ತಿಗಳು ಇಲ್ಲಿವೆ ಎಂಬುದರ ಬಗ್ಗೆ ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ಎಷ್ಟು ವರ್ಷದಿಂದ ಮಾಡ್ತಾ ಇರ್ತಾರೆ ಗಣಪತಿ? ನಾವಿದು ಸರ್ 7 ವರ್ಷದಿಂದ ಮಾಡಕತ್ತೀವ್ರಿ. ನಮ್ಮ ಕಡೆ 4 ಇಂಚ್ ಹಿಡ್ಕೊಂಡ್ರೆ ನಮ್ಮ ಕಡೆ 8 ಫೀಟ್ ವರೆಗೂ ಸಿಗ್ತಾವ ಸರ್. ನಮ್ಮ ಕಡೆ ಮಣ್ಣಿನ ಗಣಪತಿ ಸಿಗ್ತಾವ್ರಿ, POP ಮೂರ್ತಿನೂ ಸಿಗ್ತಾವ ಸರ್. ಏನೇನ್ ಕಾನ್ಸೆಪ್ಟ್ ಮಾಡಿ ಸರಿ ಸರಿ ಗಣಪತಿ ಯಾವ ರೀತಿ ಗಣಪತಿಗಳ ಈ ಸಲ ನಮ್ಮ ಕಡೆ ಇದು ಕೇದಾರ್ನಾಥ್ ಅದ ಸರ್. ಇನ್ನೊಂದು ಇದೆ ಸರ್ ರಾಮ ಮಂದಿರ ಇದೆ ರೀ. ಆಮೇಲೆ ಸಿಂಹಾಸನ ಪ್ರಭಾವಳಿ ಇದೆ ಸರ್. ಆಮೇಲೆ ಹಲವಾರು ರೀತಿ ಇದಾವ ಸರ್. ಲೋಕಲ್ ಎಲ್ಲ ಹೋಗ್ತಾವ ಸರ್. ಬೇರೆ ಬೇರೆ ಹಲವಾರು ಕೆಲವೊಂದು ಡಿಸ್ಟಿಕ್ಗೆ ತೊಗೊಂಡು ಹೋಗ್ತಾರೆ. ಟೋಟಲಿ ಒಂದು 80% ನಮ್ಮ ಲೋಕಲ್ ಹೋಗ್ತಾವ್ರಿ, ಒಂದು 20% ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಾವ್ರಿ. ಇದು ಒಂದು ಸಾಚೆ ರೀ. ಇದು ಒಂದು 6 ಇಂದ 8 ಇಂಚಿಂದ ಸಾಚೆ ಅದ್ರಿ. ಇದು ಈ ರೀತಿ ರಬ್ಬಲ್ದ ಇರ್ತದ್ರಿ. ಇದು ಸಾಚೆದೊಳಗೆ ಜೋಡಿಸೋದ್ರಿ. ಇದೊಂದು ಮೂರ್ತಿ ತಯಾರಾಗೋದು ಒಂದು ಪೌಡ್ರ್ ಬರ್ತದ್ರಿ. ಆ ಪೌಡ್ರ್ ಇದರಲ್ಲಿ ಕಾಲಿಸ್ರಿ, ಇದ್ರೊಳಗೆ ಹಾಕ್ಬಿಡುದ್ರಿ. ಹಾಕಿದ ಕೂಡಲೇ ಒಂದು 2 ರಿಂದ 3 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತದೆ. ಸ್ವಲ್ಪ
ಅವರ ಕೈ ಚಳಕದಲ್ಲಿ ಮೂಡಿ ಬಂದಿರುವ ವರ್ಣರಂಜಿತ ವಿವಿಧ ಆಕಾರ ಮತ್ತು ಶೈಲಿಯಲ್ಲಿ ನಿಂತಿರುವ ಮೂರ್ತಿಗಳು ಕಣ್ಮನ ಸೆಳಿತಾ ಇದ್ದಾವೆ. ಕೇದಾರನಾಥ ಮಂದಿರ, ಶ್ರೀರಾಮ ಹನುಮಂತನೊಂದಿಗೆ ನಿಂತಿರುವ ಗಣೇಶನ ಮೂರ್ತಿಗಳು ಇಲ್ಲಿನ ಪ್ರಮುಖ ಆಕರ್ಷಣೆ. ಆಸಕ್ತರು ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಗಣೇಶನ ಮೂರ್ತಿಗಳನ್ನ ಕೊಂಡುಕೊಳ್ಳಬಹುದು.